நம்ம ஊர்ல எது பண்ணாலும் கெத்தா மாசா தான் பண்ணுவோம்ல. சினிமா ஆக்ஷன்ல ஆரம்பிச்சு கட்ல முடியும். இங்க கட் பண்ண அப்புறம் தான் மெயின் ஆக்ஷன். இந்த கிச்சன் பல சவால்களோட வேற வைப்ல இருக்கும். யார் வின் பண்றான்னு பார்ப்போம். வெல்கம் டு செலிபிரிட்டி மாஸ்டர் ஷெஃப் தமிழ். ನಮಸ್ಕಾರ ಹಾಗೂ ಸ್ವಾಗತ ವೀಕ್ಷಕರೇ. ಕೊಲಂಬೋದ ಎಸ್ಎಸ್ಸಿ ಸ್ಟೇಡಿಯಂನಲ್ಲಿ ನಡೆದಂತ ಶ್ರೀಲಂಕಾ ವರ್ಸಸ್ ಭಾರತದ ಎರಡನೇ ಟೆಸ್ಟ್ ಪಂದ್ಯದ ಮೂರನೇ ದಿನದ ಹೈಲೈಟ್ಸ್ಗೆ ಸ್ವಾಗತ. ಬನ್ನಿ ಆಕ್ಷನ್ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಸಾಕಷ್ಟು ಬೆಳಕಿನಿಂದ ಕೂಡಿರುವಂಥ ಈ ಒಂದು ದಿನ, ಈ ಒಂದು ಪಂದ್ಯದ ಎರಡನೇ ದಿನದ ಆಟದಲ್ಲೇ 2 ವಿಕೆಟ್ಸ್ನ ಕಳ್ಕೊಂಡು ಒಂದು ಮಟ್ಟಿಗೆ ಸಂಕಷ್ಟದಲ್ಲಿದ್ದಾರೆ ಅಂದರೆ ತಪ್ಪಾಗಲಾರದು. ಅಂದ್ಕೊಂಡಂಥ ಸ್ಟಾರ್ಟ್ ಸಿಕ್ಕಿಲ್ಲ ಶ್ರೀಲಂಕಾಗೆ. ಬಟ್ ಇವತ್ತು ಒಳ್ಳೆಯ ಸ್ಟಾರ್ಟ್ ಸಿಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆಂದರೆ ಕ್ರಿಕೆಟ್ಗೆ ಸೂಕ್ತವಾದಂಥ ಬೆಳಕು ಬೆಳಿಗ್ಗೆ 70 ಪಂದ್ಯಗಳಲ್ಲಿ 104 ಇನ್ನಿಂಗ್ಸ್ನ ಆಡಿರುವಂಥ ಇವರು ಈ ಒಂದು ಶುರುನ ಬೌಂಡ್ರಿ ಮೂಲಕ ಮಾಡ್ತಾರೆ. ಬೌಂಡ್ರಿ ಬಂದಿದೆ. ಎಂಥ ಕ್ಲಾಸಿಕ್ ಕವರ್ ಡ್ರೈವ್ ಬಂದಿದೆ ಇಲ್ಲಿ ಮಿಶಾರ ಕಡೆಯಿಂದ. ಬೌಂಡ್ರಿ ಕೂಡ ಸಿಗುತ್ತೆ. 20ಕ್ಕೆ 2 ಶ್ರೀಲಂಕಾ. ರನ್ಸ್ ಸಲೀಸಾಗಿ ಬರ್ತಾ ಇದೆ. ಬ್ಯಾಟರ್ಸ್ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದ್ದಾರೆ. ಸ್ಕೋರ್ ಮಾಡುವಂತ ಆಪರ್ಚುನಿಟಿ ಕೊಡ್ತಾರೆ. ಮತ್ತೊಮ್ಮೆ ಕಾನ್ಫಿಡೆನ್ಸ್ಗೆ ಆಡ್ ಮಾಡ್ಕೊಳ್ತಾರೆ ಮಿಶಾರ. ಇನ್ನೊಂದು ಬೌಂಡ್ರಿಯನ್ನ ಗಳಿಸ್ಕೊಳ್ಳೋದ್ರ ಮೂಲಕ ಶ್ರೀಲಂಕಾ 31ಕ್ಕೆ 2. ಇನ್ನೊಂದು ಡ್ರೈವ್ಗೆ ಹಾಕಿರುವಂಥ ಬಾಲ್ ಇದು. ಸತತವಾಗಿ ವಿಕೆಟ್ಗೆ ತುಂಬ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಬಟ್ ನಾವೇನು ಕಮ್ಮಿ ಇಲ್ಲ ಅಂತ ಶ್ರೀಲಂಕನ್ ಬ್ಯಾಟ್ಸ್ಮನ್ಗಳು ರನ್ನಿಗೆ ಆಡ್ತೀವಿ ನಾವು. ಯಾಕಂದರೆ 500 ಟೋಟಲ್ ನಾನು ಡಿಫೆನ್ಸೇ ಆಡಿಕೊಂಡು ನಾನು ಆಡ್ತೀನಿ ಅನ್ನೋಂಗಿಲ್ಲ. ರನ್ನು ಹೊಡಿಬೇಕಾಗುತ್ತೆ. ಎಸ್ ಎಸ್ ಶಾರ್ಟ್ ಪಿಚ್ ಡೆಲಿವರಿ ಕಂಫರ್ಟಬಲ್ ಕಾಣಿಸ್ಲಿಲ್ಲ ಮಿಶಾರ. ಅದನ್ನ ಗುರುತಿಸ್ಕೊಂಡು ಒಳ್ಳೆ ಪ್ಲಾನ್, ಪ್ರೊಯಾಕ್ಟಿವ್ ಪ್ಲಾನ್ ಮಾಡಿದ್ರು. ಅದಕ್ಕೆ ಪ್ರಸಿದ್ಧ ವಾಪಸ್ ಇನ್ನೊಂದು ಓವರ್ಗೆ ಬೌಲಿಂಗ್ ಮಾಡಿಸಿದ್ದು. ಕಮಿಂದು ಮೆಂಡೀಸ್ ಟೆಸ್ಟ್ ಕರಿಯರ್ನಲ್ಲಿ 18 ಪಂದ್ಯಗಳನ್ನು ಆಡಿದ್ದಾರೆ. 350+ ವಿಕೆಟ್ಸ್ ತಗೊಂಡಂತ ಒಂದು ಕ್ರಿಕೆಟರ್ ಅವರಿಗೆ ಕ್ಯಾಪ್ ನೀಡಿದ್ದು. ಲಾಂಗ್ ಚೇಸ್, ಬ್ರಿಲಿಯಂಟ್ ಸ್ಟಾಪ್. ಜೈಸ್ವಾಲ್ ಕಡೆಯಿಂದ 3ನೇ ರನ್ ಓಡೋ ಪ್ರಯತ್ನ ಅಲ್ಲಿ. ಎಸ್, ಕ್ಲೋಸ್ ಆಗಿತ್ತು, ಓಡಬೇಕಾಗಿತ್ತು ಜೋರಾಗೆ. ಬಟ್ ಜುರೇಲ್ ಅವರು ಕೀಪಿಂಗ್ ಮಾಡ್ತಾ ಇದ್ದಾರೆ. ಬೌಂಡ್ರಿ, ಯಾರು ಇಲ್ಲ ಅಲ್ಲಿ. ಜಸ್ಟ್ ಓಪನ್ ಮಾಡಬೇಕಾಗಿತ್ತು ಫೇಸ್ ದ ಬ್ಯಾಟ್ನ. ಶಾರ್ಟ್ ಆಫ್ ಗುಡ್ ಲೆಂತ್ ಅದು. ಬೌಲರ್ಸು ಅಂತ ಹೇಳಿದ್ದು. ಅಪ್ ಅಂಡ್ ಓವರ್ ಕವಚ್ 4 ರನ್ನು. ಒಳ್ಳೆ ಯೂಸ್ ಆಫ್ ಫೀಟ್ ನೋಡಿದ್ವಿ ಕಮಿಂದು ಕಡೆಯಿಂದ. ಹೆಜ್ಜೆನೂ ಸಿಕ್ಕಿತ್ತು, ಆದರೆ ಥರ್ಡ್ ಮ್ಯಾನ್ ಇಲ್ಲ. ಬೌಂಡ್ರಿ, ಲಕ್ಕಿ ಬೌಂಡ್ರಿ ಅಂತ ಹೇಳ್ಬೋದು. ಅದಕ್ಕೆ ಸಿರಾಜ್ ಗ್ಯಾಪ್ ಅಲ್ಲಿ ಇದೆಯಾ? ಎಸ್, ಖಂಡಿತವಾಗ್ಲು ಬೌಂಡ್ರಿ. ಪಸಿಂದು ಅವರಿಗೆ ಅತಿ ಕಿರಿಯ ಆಟಗಾರ, ಅತಿ ಕಿರಿಯ ಬೌಲರ್, 24 ವರ್ಷದ ಮಾನವ್ ಸುತಾರ್. ಮ್ಯಾಕ್ಸಿಮಮ್ ಗಳಿಸ್ತಾರೆ ಇಲ್ಲಿ. ಅಟ್ಯಾಕ್ ಮಾಡ್ತೀವಿ, ನೀವು ಮೊದಲನೇ ಮ್ಯಾಚಲ್ಲಿ ಡಾಮಿನೇಟ್ ಮಾಡಿರಬಹುದು, ನಿಮ್ಮನ್ನ ನಾವು ಡಾಮಿನೇಟ್ ಮಾಡ್ತೀವಿ ಅಂತಿದ್ದಾರೆ ಇಲ್ಲಿ ಕಮಿಂದು. ಬ್ರಿಲಿಯಂಟ್ ಶಾಟ್, ಓವರ್ ಫ್ಲೈಟೆಡ್ ಡೆಲಿವರಿ ತುಂಬ ಮುಂದೆ ಕೂಡ ಇತ್ತು. ಫೀಲ್ಡರ್ಸ್ ಕೂಡ ನೋಡ್ರು, ಒಂದು ಒಳ್ಳೆ ಚಾನ್ಸ್ ಕೂಡ ತಗೊಂಡ್ರು. ಚೆನ್ನಾಗಿ ಬೀಸಿದ್ರು ಮಿಡ್ ಆನ್ ಮೇಲ್ಗಡೆ. ನೋಡಿ, ಇವರು ಅದೇ ತಂತ್ರ ಉಪಯೋಗಿಸ್ತಿದ್ದಾರೆ. ಸಾಕಷ್ಟು ಸಮಯದಿಂದ ನೋಡಿದ್ದಾರೆ ಸಾರಾಂಶ್ ಜೈನ್ ಏನ್ ಬೌಲ್ ಮಾಡ್ತಾರೆ ಅಂತ. ಈಗ 50ಕ್ಕೆ 10 ತಗೊಂಡು ಹೋಗ್ತಾ ಇದ್ದಾರೆ ಪಾರ್ಟ್ನರ್ಶಿಪ್ನ ಈ ಒಂದು ಬೌಂಡ್ರಿ ಮೂಲಕ. ಸೀದಾ ಸೇಫೆಸ್ಟ್ ಪ್ಲೇಸ್ ಏನಿರುತ್ತೆ ಸೈಡ್ ಸ್ಕ್ರೀನ್ ಕಡೆಗೆ ಸುತಾರ್ ರಿಪ್ಲೇಸ್ ಮಾಡ್ತಿದ್ದಾರೆ. ಸಾರಾಂಶ್ ಜೈನ್ನ 50 ರನ್ಸ್ ಪಾರ್ಟ್ನರ್ಶಿಪ್. 77 ಡೆಲಿವರಿಗಳಲ್ಲಿ ಒಂದು ಹೋರಾಟವನ್ನ ಹಾಕಬೇಕಿತ್ತು. ಆ ಮೊದಲ 3 ವಿಕೆಟ್ಸ್ ಕಳ್ಕೊಂಡ ಮೇಲೆ ಆ ಹೋರಾಟವನ್ನ ಇಲ್ಲಿ ಮುಂದುವರಿಸ್ತಿದ್ದಾರೆ ಇಬ್ರು ಬ್ಯಾಟರ್ಸ್. 50 ರನ್ಗಳನ್ನು ಸ್ಕೋರ್ ಮಾಡೋದ್ರ ಮೂಲಕ. ಅದು 77 ಡೆಲಿವರಿಗಳಲ್ಲಿ. ಎಸ್ ನೋ ಅನ್ನೋ ಕಾಲ್. ರನ್ ಔಟಿಗೆ ಅವಕಾಶ ಇತ್ತ. ಡೈರೆಕ್ಟ್ ಹಿಟ್ ಬಂದಿದ್ರೆ ಖಂಡಿತವಾಗ್ಲೂ ಚಾನ್ಸ್ ಇತ್ತು ಅಂತ ಅನ್ಸುತ್ತೆ. ಟಿವಿ ಅಂಪೈರ್ನ ಮೊರೆ ಹೋಗ್ತಾ ಇದ್ದಾರೆ ಖಂಡಿತವಾಗ್ಲೂ.
Yeah, he's got the ball. I'm just blocked out by Sarfraz there, so he's got the ball. So maybe try the other side. ऐसे था ठीक है ऐसे पकड़ के लगा ಎಸ್ ನಾಟ್ ಔಟ್ ಅಂತಾರೆ. ಓವರ್ನ ಮುಕ್ತಾಯ ಆಗಿದೆ 88ಕ್ಕೆ 3 ಶ್ರೀಲಂಕಾ. ಒಂದು ಸಣ್ಣ ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು. ಆಹಾ, ಸ್ವೀಪ್ ಮಾಡ್ತಾರೆ ಕಮಿಂದು, ಇನ್ನೊಂದು ಬೌಂಡ್ರಿಯನ್ನು ಗಳಿಸ್ಕೊಳ್ತಾರೆ. ಇಲ್ಲಿ ಮತ್ತೊಂದು ತಿಕ್ ಔಟ್ ಸೈಡ್ ಎಡ್ಜ್ ಇಲ್ಲಿ 4 ರನ್ ಬರುತ್ತಾ? ಖಂಡಿತ. ಒಳ್ಳೆ ಫೀಲ್ಡಿಂಗ್ ಇಲ್ಲಿ. ಜಡ್ಡು ಫುಟ್ಬಾಲ್ ಆಡ್ತಾ ಇದ್ದಾರೆ ಇಲ್ಲಿ. ಬಟ್ ಬ್ರಿಲಿಯಂಟ್ ಅಲ್ಲೇ ಫುಟ್ ವರ್ಕ್ ಮಾಡಿರೋದು. ಮತ್ತೆ ಸ್ವೀಪ್ ಶಾಟ್ ಆಚೆ ಬಂದಿದೆ. ಈ ಬಾರಿ ಪಸಿಂದು ಅವರ ಬ್ಯಾಟ್ ಇಂದ. ಕಮಿಂದು ಆಗ್ಲಿ ಪಸಿಂದು ಆಗ್ಲಿ ರನ್ಸ್ ಕಮಿಂಗು ಅಂತ ಇದ್ದಾರೆ ಶ್ರೀಲಂಕಾ ಈ ಪಾರ್ಟ್ನರ್ಶಿಪ್ ಮೂಲಕ. ಡೆಬ್ಯೂನಲ್ಲಿ 50 ಇಲ್ಲಿ ಪಸಿಂದು. ಓವರ್ನ ಮುಕ್ತಾಯ 107ಕ್ಕೆ 3 ಶ್ರೀಲಂಕಾ. ಇದು ಒಂದು ಉಡುಗೊರೆ, ಇದು ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು. ಈ ಪಿಚ್ಚಲ್ಲಿ ಇಷ್ಟು ಶಾರ್ಟ್ ಪಿಚ್ ಬಾಲ್ನ ಖಂಡಿತವಾಗ್ಲೂ ಯಾವುದೇ ಒಂದು ಪ್ರಮುಖ ಬ್ಯಾಟ್ಸ್ಮನ್ ಬಿಡಲ್ಲ. ಪಸಿಂದು ಕಮಿಂದು ಅವ್ರ ಕಡೆಯಿಂದ. ಎಸ್, ಅದ್ಭುತ ಆಟ. ಇನ್ನೊಂದು ಅಂದರೆ ಅವರ 8ನೇ ಬೌಂಡ್ರಿ ಎಲ್ಲ ಭಾರತದ ಬೌಲರ್ಸ್ಗೂ ಚೆನ್ನಾಗಿ ಆಡಿದ್ದಾರೆ. ಬಂತು ವಿಕೆಟ್. ಎಸ್, ಶಾರ್ಟ್ ಪಿಚ್ ಡೆಲಿವರಿ. ಇನ್ನೊಂದು ವಿಕೆಟ್ ತಗೊಂಡ್ಬಂದಿದ್ದಾರೆ ಪ್ರಸಿದ್ಧ ಕೃಷ್ಣ ಅವರು. ಇನ್ನೊಂದು ವಿಕೆಟ್, ಲಾಸ್ಟ್ ಬಾಲ್ ಪ್ಲಾನ್ಡ್ ವಿಕೆಟ್ ಇದು. ಅರೆ ರೇ 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 ಬೇಜಾರಾಗಿರುತ್ತೆ. ತುಂಬಾನೇ ಶಾರ್ಟ್ ಹಾಕ್ಬಿಟ್ರು. ಅದು ಒಂದು ಎಕ್ಸ್ಟ್ರಾ ಟರ್ನ್ ಸಿಕ್ಕಿದ್ದು ಅವರು ಈ ಗಾಟ್ ಕ್ಯಾರಿಡ್ ಅವೇ ಅಂತನ. ಈಸಿ ಪುಟ್ ಅವೇ ಬಾಲ್, ಬೌಂಡ್ರಿ ಬಾಲ್. ಎಷ್ಟು ಚೆನ್ನಾಗಿ ಬೌಂಡ್ರಿ ಹೊಡೆದಿದ್ದಾರೆ ಧನಂಜಯ ಡೆಸಿಲ್ವಾ. ಅಯ್ಯೋ, ಅವರು ಮಲ್ಟಿ ಟ್ಯಾಲೆಂಟೆಡ್, ಮಲ್ಟಿ ಫಾಸೆಟೆಡ್ ಸುಮಂತ್ ಭಟ್, ಬೇರೆ ಇನ್ಯಾರು ಅಲ್ಲ, ಸುಮಂತ್ ಭಟ್. ಥ್ಯಾಂಕ್ ಯು ವೆರಿ ಮಚ್ ವೆಂಕಿ ಅವರೇ. ಇದೇ ಖುಷಿಗೆ ನಮ್ಮವರೊಂದು ವಿಕೆಟ್ ತಗೋತಾರೆ ಅನ್ಕೊಂಡೆ, ನೋಡಿದ್ರೆ ಬೌಂಡ್ರಿ ಹೊಡೆದ್ಬಿಟ್ರಲ್ಲ. ವಿಕೆಟ್. ಎಸ್, ನಾಯಕ ಧನಂಜಯ ಡಿಸಿಲ್ವಾ ಅವರ ವಿಕೆಟ್ ಪಡ್ಕೊಂಡಿದ್ದಾರೆ ಇಲ್ಲಿ. ಸುತಾರ್ ಬ್ರೇಕ್ ಥ್ರೂನ ಹುಡುಕ್ತಾ ಇದ್ದಂತ ಭಾರತಕ್ಕೆ ಇಲ್ಲಿ ಸಿಕ್ಕಿದೆ ನಾಯಕನ ವಿಕೆಟ್. ಸಾಕಾತ್ ಕಾನ್ಫಿಡೆಂಟ್ ಶಾಟ್ ಇದು. ಬ್ರಿಲಿಯಂಟ್ ಆಗಿ ಪಿಕ್ ಮಾಡಿದ್ರು. ಲೆಂತ್ನ ಜಸ್ಟ್ ಶಾರ್ಟ್ ಆಗಿತ್ತು ಆ್ಯಂಡ್ ಬೌಂಡ್ರಿ ಬೇಕಾಗಿತ್ತು. ಇವ್ರಿಗೂ ಅಷ್ಟೇ ಕಾನ್ಫಿಡೆನ್ಸ್ ಬೇಕಾಗಿತ್ತು. ಮುನ್ನುಗ್ಗಿ ಬಾರಿಸಿದ್ದಾರೆ. ಶೋರ್ ಶಾಟ್ ಆಗಿದೆ. ಬೌಂಡ್ರಿನ ಸಿಕ್ಸರ್. ಸಿಕ್ಸರ್. ಇದೇ ಇವರ ವೈಶಿಷ್ಟ್ಯತೆ. ಜಡೇಜಾ ಅಂದ ತಕ್ಷಣ ನೋಡಿ ನೋ ಬಾಲ್ ಮಾಡಿದ್ರು ಅಂತ ಬೋಲ್ಡ್ ಮಾಡಿದ್ರು. ಎಂಥ ಒಂದು ಬ್ರೇಕ್ ಥ್ರೂ ಇದು. ಕೀಪರ್ ಕೂಡ ಹೇಳ್ತಾ ಇದ್ರು ಅಲ್ಲಿಂದ ತಿರುಗ್ತಾ ಇದೆ ಅಂತ. ಎಲ್ಲೋ ಒಂದು ಎಡ್ಜ್ ಆಗಿದೆ ಇಲ್ಲಿ. ನಾನು ಹೇಳ್ತಾನೆ ಇದ್ದೆ, ಈ ಪಿಚ್ಚಲ್ಲಿ ಅಷ್ಟು ಈಸಿ ಅಲ್ಲ. ಡಿಕ್ವೆಲ ವಾಪಸ್ ಹೋಗ್ಬೇಕಾಗಿದೆ. ಇದು ರೈಸಿಂಗ್ ಡೆಲಿವರಿ. ಯೂಶಲಿ ಹಿಪ್ಗೋ ಎಲ್ಗೋ ಹೊಡೆಯುತ್ತೆ, ಬಟ್ ಫೈನ್ ನಿಕ್ಕು, ಫೈನ್ ಕ್ಯಾಚು, ಒಳ್ಳೆ ಬ್ರೇಕ್ ಥ್ರೂ. ತಿರ್ಗಾನೂನು ಸಿರಾಜ್ಗೆ ಮೊದಲನೇ ವಿಕೆಟ್. 173ಕ್ಕೆ 7 ಶ್ರೀಲಂಕಾ. ಫುಲ್ ಟಾಸ್, ಬೌಂಡ್ರಿ. ಸಖತ್ತಾಗಿತ್ತು ಟೈಮಿಂಗು ಇಲ್ಲಿ. ಯಾರ್ಕರ್ ಹಾಕುವಂಥ ಒಂದು ಪ್ರಯತ್ನ ಇಲ್ಲಿ ಬೌನ್ಸರ್ ಆದಮೇಲೆ ಭಾಳ ಅದನ್ನು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಲಿಲ್ಲ. ಬಿಗ್ ಶಾಟ್. ಏರ್ನಲ್ಲಿ ಇದ್ರೂ ಕ್ಲಿಯರ್ ಮಾಡಿದ್ದಾರೆ. ಬಹುಶಃ ವೇಟ್ ಮಾಡಬೇಕಾಗತ್ತೆ. 4-6 ಅಂತ. 6 ರನ್ನು. 188ಕ್ಕೆ 7 ಶ್ರೀಲಂಕಾ. ಬಿಗ್ ಶಾಟ್ ಕೇಶರ ಕಡೆಯಿಂದ 6 ರನ್ನು. ವಾವ್, ಸಾರಾಂಶ್ಗೆ ಇಲ್ಲಿ
ಒಂದು ಬಿಗ್ ಟೆಸ್ಟ್ ಆಗ್ತಾನೆ ಇದೆ ಇದು. ಸುತ್ತಾರ್ ಸ್ಲಿಪ್ ಹಾಗೂ ಶಾರ್ಟ್ ಲೆಗ್, ಆದರೆ ಸೊನಾಲ್ ಧನುಷ ಪೂರ್ತಿಯಾಗಿ ಸೆಟ್ಲ್ ಆಗಿದ್ದಾರೆ. ಓವರ್ ಥ್ರೋ ಬೇಕಾಗಿರಲ್ಲ ಸುತಾರ್, ಒಂದು ಬೌಂಡ್ರಿ ಹೋಗೋದಕ್ಕೆ ಮಾತ್ರ ಬಿಡಬಾರ್ದು. ಲಾಂಗ್ ಓಹೋ, ಇದು ಓವರ್ ಥ್ರೋ, ಅನವಶ್ಯಕವಾಗಿ ಈ ಒಂದು ಬೌಂಡ್ರಿ ನೀಡಿದ್ದಾರೆ. ಓವರ್ ಥ್ರೋ ಮೂಲಕ ರಿಲ್ಯಾಕ್ಸ್ ಮಾಡಬಾರ್ದು. ಆದರೆ ಈಗ ಬೌಂಡ್ರಿ ಗಳಿಸುತ್ತಾರೆ ಸೋನಾಲ್ ಧನುಷ. ಎಸ್, ಯಾರೂ ಇಲ್ಲ ಅಲ್ಲಿ, ಪ್ರೊಟೆಕ್ಷನ್ ಇಲ್ವೇ ಇಲ್ಲ. 50 ರನ್ಗಳನ್ನು ಸೇರಿಸಿದ್ದಾರೆ. ಸತತ ಮೂರನೇ 50, ಮೂರನೇ ಇನ್ನಿಂಗ್ಸ್, ಮೂರನೇ 50 ಸೋನಾಲ್ ಧನುಷ. ಗಾಲಲ್ಲಿ 100 ಹಾಗೂ 84, ಇಲ್ಲಿ 52 ನಾಟ್ ಔಟ್. ಎಂಥ ಅದ್ಭುತ ಭವಿಷ್ಯ ಕಾದಿದೆ ಖಂಡಿತವಾಗಿ ಸೋನಾಲ್ ಧನುಷ ಅವರಿಗೆ. ಬಿಗ್ ಶಾಟ್, ಯಾರು ಇಲ್ಲ ಅಲ್ಲಿ. 1 ಬೌನ್ಸ್, 4 ರನ್ ಪಡ್ಕೊಂಡಿದ್ದಾರೆ. ಪ್ಲೇಯಿಂಗ್ ಅಗೇನ್ಸ್ಟ್ ದ ಸ್ಪಿನ್. ಮೊದಲನೇ ಸತಿ ಇದೇ ಥರ ಹೊಡೆದ್ರು 6 ರನ್ ಸಿಕ್ತು. ಆದರೆ ಈ ಒಂದು ಬಾರಿ 4 ರನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಫೀಲ್ಡ್ ಪೊಸಿಷನ್ಗಳನ್ನ. ಇದು ಟೆಕ್ನಿಕ್ ನೋಡಿ, ಸೂಪರ್ ಆಗಿದೆ. ಕೈಗೇನಾದರೂ ಹೋಗಿದ್ಯಾ? ಇಲ್ಲ. 4 ಬೀಟ್ ಆಗಿದ್ದಾರೆ ಅಲ್ಲಿ ಮಿಡ್ ಆನ್ ಫೀಲ್ಡರು. ಸೊ ಇದರಿಂದ ಶ್ರೀಲಂಕಾ 228ಕ್ಕೆ 7. ಎಂಥ ಬ್ರೇಕ್ ಥ್ರೂ ಇದು. ಕೇಶರ್ ಅನ್ನುವಂಥ ಇಷ್ಟೊತ್ತು ಆಡಿದವರು, 72 ಬಾಲ್ ಆಡಿದಂಥವರು ಮುನ್ನುಗ್ಗಿ ಬಾರಿಸೋ ಪ್ರಯತ್ನ, ತಮ್ಮ ಪೇಷನ್ಸ್ ಕಳೆದುಕೊಂಡ್ರು. ಬಾಲ್ ಮೇಲೆ ಬರ್ತಾ ಇದ್ದಾರೆ, 1-2 ಕೂಡ ಆಡ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ಬಿಗ್ ಹೊಡೆತ, 1 ಬೌನ್ಸ್ ಬೌಂಡ್ರಿ. ಸೇಮ್ ಡೆಲಿವರಿ, ಸೇಮ್ ರಿಸಲ್ಟ್. ಇಲ್ಲಿ ಸೋನಾಲ್ ಅದ್ಭುತವಾಗಿ ಪ್ರದರ್ಶನ ತೋರಿಸ್ತಾ ಇರೋದು. ಟಿಕ್ ಔಟ್ ಸೈಡ್ ಎಜ್ಜು. ಬೌಂಡ್ರಿ ಹೋಗುತ್ತಾ? ಖಂಡಿತ ಹೋಗುತ್ತೆ ಇಲ್ಲಿ ಬೌಂಡ್ರಿ. 3ನೇ ಬೌಂಡ್ರಿ, ಬ್ಯಾಕ್ ಟು ಬ್ಯಾಕ್ 3 ಬೌಂಡ್ರಿಗಳು ಬಂದಿದೆ. 253ಕ್ಕೆ 8 ಶ್ರೀಲಂಕಾ. ಇದು ಈ ಓವರ್ನಲ್ಲಿ ಬಂದಂತಹ 3ನೇ ಬೌಂಡ್ರಿ. ಮೊದಲ 2 ಬೌಂಡ್ರಿಗಳು ಒಂಚೂರು ಬೇಜಾರು ಮಾಡಿಸಿರಬಹುದು ರವೀಂದ್ರ ಜಡೇಜಾ ಹಾಗೂ ಶುಭ್ಮನ್ ಗಿಲ್ಗೆ. ಬಟ್ ಈ ಬೌಂಡ್ರಿ ಅಲ್ಲ, ಇದು ಎಂಕರೇಜಿಂಗ್ ಫ್ಯಾಕ್ಟರ್. ಎಡ್ಜ್ ಆಯಿತು ಇಲ್ಲಿ. ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿ ಫಸ್ಟ್ ಬಾಲ್ ಸಿಂಗಲ್ ಆಡಿ ಕುಮಾರ್ ಅವರಿಗೆ ಸ್ಟ್ರೈಕ್ ಕೊಡ್ತಾ ಇದ್ದಾರೆ. ಇಲ್ಲಿ ಬಿಗ್ ಹೊಡೆತ ಯತ್ನಕ್ಕೆ ಕೈ ಹಾಕಿದ್ದಾರೆ. ಇಲ್ಲಿ ಯಾರು ಫೀಲ್ಡ್ ಇಲ್ಲ, ಅಲ್ಲಿ ನೋ ಮ್ಯಾನ್ಸ್ ಲ್ಯಾಂಡ್ ಅಲ್ಲಿ ಬಿದ್ದಿರೋದು. ಬೌಂಡ್ರಿ ಹೋಗೋದಿಲ್ಲ ಇಲ್ಲಿ. 2 ರನ್ ಕೂಡ ಬರುತ್ತೆ. 254ಕ್ಕೆ 8 ಶ್ರೀಲಂಕಾ. ಅಪೇಕ್ಷಿತು, ಅವಕಾಶ ಮಿಸ್ ಆಯ್ತಾ? ಓವರ್ನ ಮುಕ್ತಾಯ 260ಕ್ಕೆ 8 ಶ್ರೀಲಂಕಾ. ಇಲ್ಲಿ ಕಳೆದ ಓವರ್ನ ಲಾಸ್ಟ್ ಡೆಲಿವರಿ DDP. ಸಿಲಿ ಪಾಯಿಂಟ್ನಲ್ಲಿ ಇದ್ರ ಒಂದು ಚೂರು ಕಣ್ಣು ಆ ಕಡೆ ಈ ಕಡೆ ಮಾಡಿರಬೇಕು. ಮತ್ತೆ ಸೋನಾಲ್ ಈ ಓವರ್ನ 5 ಡೆಲಿವರಿ ಫೇಸ್ ಮಾಡೋದಕ್ಕೆ, ಅದು ಜಡೇಜಾ ಅವರ ವಿರುದ್ಧ ಕುಮಾರ್ನ ಬಿಡ್ತಾ ಇದ್ದಾರೆ ಸ್ಟ್ರೈಕ್ಗೆ. ಚೆನ್ನಾಗಿ ಮೂವ್ ಆಗುತ್ತೆ, ಚೆನ್ನಾಗಿ ಸ್ವಿಂಗ್ ಆಗುತ್ತೆ ಅಂತ ಬರೀ ನ್ಯೂ ಬಾಲ್ಗೆ ಮಾತ್ರ ಸೀಮಿತ ಆಗಿರಬಾರ್ದು ನಾವು. ಈ ಒಂದು ಹೋಲ್ಡ್ ಬಾಲಲ್ಲೂ ಕೂಡ ಇವನ್ ಈ 70-75 ಓವರ್ಸ್ ಬಂದಾಗ ಕೂಡ ನಿಮಗೆ ರಿವರ್ಸ್ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ. ಪ್ರತಿಯೊಂದರಲ್ಲೂ ಕೂಡ ನೀವು ಮಾಸ್ಟರ್ಸ್ ಮಾಡಬೇಕು, ಅವಾಗಲೇ ಈ ಒಂದು ಹೈಯರ್ ಲೆವೆಲ್ ಅಂತ ಏನಂತ ಆಡೋಕ್ಕಾಗೋದು. ನೀವು ಇಲ್ಲಿ ಏನೇ ಕುತ್ಕೊಂಡು ಕತೆ ಹೊಡೀರಿ ಸ್ವಾಮಿ, ಆ ರೆಡ್ ಬಾಲ್ ನೋಡಿದ ತಕ್ಷಣ ನಿಮ್ಮ ಮುಖದಲ್ಲಿ ಒಂದು ಶೈನ್ ಕಾಣಿಸಿದೆ ಅಂತೂ ನಿಜ. ಫುಲ್ಲು ತಂದು ಸುಪ್ ಅಂತ ಹಾಕಿ ಬ್ಯಾಟರ್ಸ್ನ ಎದುರಿಸೋದಕ್ಕೆ ಅದಕ್ಕಿಂತ ಒಳ್ಳೆ ಅಸ್ತ್ರ ಇನ್ನೇನಿದೆ. ಹಾಗಾದ್ರೆ ಫಸ್ಟ್ ಬಾಲ್ ಹೊಸದಿದ್ದ ತಕ್ಷಣ ಫಾಸ್ಟ್ ಬೌಲರ್ಸ್ಗೆ ಯಾಕೆ ಕೊಡ್ತಾರೆ? ಅಂದ್ರೆ ಈ ಮ್ಯಾಚಲ್ಲಿ ಇದೆ ಫಾಸ್ಟೆಸ್ಟ್ ಬಾಲ್ ಇರ್ಬೇಕು ಅವ್ರ. ಖಂಡಿತ ಇದು ಎಲ್ಬಿಡ್ ಅಪೀಲ್ ಜೋರಾಗಿದೆ. ಇಲ್ಲಿ ಔಟ್ ಕೂಡ ಬಂದಿದೆ. ಇಲ್ಲಿ ಮೊದಲನೇ ವಿಕೆಟ್ ಟೆಸ್ಟ್ ಡೆಬ್ಯೂನಲ್ಲಿ ಪಡ್ಕೋತಾರೆ. ಶಾರನ್ಸ್, ಜೈನ್ ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ವೆಯ್ಟ್ ಮಾಡಿದ್ರು ಆ ಒಂದು ವಿಕೆಟ್ನ ಪಡೆಯೋದಕ್ಕೆ. ಬಟ್ ಇಲ್ಲಿ ಡಿಆರ್ಎಸ್ ತಗೊಂಡಿದ್ದಾರೆ. Original decision is out. I'm just getting another look at the front foot. Can we just check the front foot on the big screen there, please, Brad? Yep. No, that's all right. I've got it now, Hamad. Thank you. That's a fair delivery. We can go to front on when it's ready. Front on coming up. Okay, it appears there's a pad involved. We'll just confirm that Ultra edges bat before pad.
Aldridge coming up now. Got a spike as it hits the bat before the pad. So I'll go back to Hassan. Hassan, I'll get you to overturn your decision. There's bat involved. You're on screen now, signaling on the bat. ಮೊದಲನೇ ವಿಕೆಟ್ ಇನ್ನೂ ಬಂದಿಲ್ಲ ಸಾರಾಂಶ್ ಜೈನ್ ಅವ್ರಿಗೆ. ಇನ್ಸೈಡ್ ಎಡ್ಜ್ ಇತ್ತು ಅಲ್ಲಿ ನೋಡಿ. KL ರಾಹುಲ್ ಕೂಡ ಹೇಳ್ತಾ ಇದ್ದಾರೆ ಡೋಂಟ್ ವರಿ, ಫಸ್ಟ್ ವಿಕೆಟ್ ಬಂದಿಲ್ಲ ಬಟ್ ವೆಲ್ ಬೌಲ್ಡ್. ಇನ್ಸೈಡ್ ಎಡ್ಜ್ ಇತ್ತು ಅಲ್ಲಿ. ಬಿಗ್ ಹಿಟ್ ಹೊಡೆಯೋ ಪ್ರಯತ್ನ ಕನೆಕ್ಟ್ ಆಗಲಿಲ್ಲ. ಕನೆಕ್ಟ್ ಆಗಿದ್ರೆ ಮೇಲೆ ಹೋಗ್ತಾ ಇತ್ತು ಅಂತ ಅನ್ಸುತ್ತೆ. ಇಲ್ಲ LBW ಆಗೋಗೋ ಸಾಧ್ಯತೆ ಕೂಡ ಇರ್ತಿತ್ತು. ಆಮೇಲೆ ಯಾಕೆ ಅಂದರೆ 60 ಸೆಕೆಂಡ್ ಒಳಗೆ ಮುಗಿಸ್ಬೋದು ಪ್ರಸಾದ್ ಅವರೇ. ಇಂದ ಲೈಟರ್ ವೇನ್ ನೋ ಬಾಲ್ ಮಾಡದಿದ್ರೆ 60 ಸೆಕೆಂಡ್ ಒಳಗಡೆ ಮುಗಿಸ್ತಾರೆ. Pitching outside leg and impact koda outside the leg stump. ಸೊ ಕವರ್ಸ್ ಎಳೆಯೋ ಅಂತ ಒಂದು ಸಮಯ ಬಂದಿದೆ. ಅಂದರೆ ಇವಾಗ ದಯವಿಟ್ಟು ಕವರ್ನ ಹಾಕಪ್ಪ ನೀವು, ಇನ್ನೇನು ಬರ್ಬೋದು ಮಳೆನ. ಸೊ ಅದಕ್ಕೆ ಅಷ್ಟು ಬೇಗ ಬಂದಿದ್ದಾರೆ. ಸೊ ಪ್ಲೇಯರ್ಗಳೆಲ್ಲ ವಾಪಸ್ ಹೋಗ್ಬೇಕಾಗತ್ತೆ. ಬಟ್ ಇಲ್ಲಿ ಸೊನಾಲ್ ದಿನುಷಾ ಅವ್ರಿಗೆ ನಿಜವಾಗ್ಲೂ ಒಂದು ಒಂಥರ ಶಬಾಷಿ ಅಂತ ಹೇಳಬೇಕು. ಯಾಕಂದರೆ ಪ್ಯಾನಿಕ್ ಮಾಡಲಿಲ್ಲ. ಮಳೆ ಬರೋ ಥರ ಇದ್ರೂ 8 ವಿಕೆಟ್ ಬಿದ್ದಿದ್ರೂ ಮತ್ತು ಸೆಕೆಂಡ್ ನ್ಯೂ ಬಾಲ್ ತೊಗೊಂಡಿದ್ರೂ ಪ್ಯಾನಿಕ್ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಇಲ್ಲಿ 2ನೇ ಬಾಲೇ ಒಂದು ಸಿಂಗಲ್ ತೊಗೊಂಡು ಅಲ್ಲಿ ಕುಮಾರ್ ಅವ್ರಿಗೆ ಸ್ಟ್ರೈಕ್ ಕೊಟ್ಟರು. ಆಡಪ್ಪ ನಿನ್ನ ತೊಂದರೆ ಇಲ್ಲ ಅಂತ. ನೋಡಿ ಎಷ್ಟು ಧೈರ್ಯ ತೋರಿಸ್ತಾ ಇದ್ದಾರೆ ಅಲ್ಲಿ ಅಂತ. ಪ್ಯಾನಿಕ್ ಮಾಡ್ತಾ ಇಲ್ಲ, ಆಂಗ್ಸೈಟಿ ತೋರಿಸ್ತಾ ಇಲ್ಲ. ಸೊ ಸ್ಲೋವಾಗಿ ನಿಧಾನಕ್ಕೆ ಮಳೆ ಹನಿ ಕೂಡ ಬರ್ತಾನೆ ಇದೆ. ಅದಕ್ಕೂ ಛತ್ರಿ ಕೂಡ ಹೊರಡೆ ಬಂದಿದೆ ಅಲ್ಲಿ. ಅಂದರೆ ನೋಡಿ ಬಾಬು, ನಂಬರ್ 9 ಬ್ಯಾಟರ್ ಆಗಿ ಬಂದು ಕೇಚರ್ನು ಅಂತ 74 ಬಾಲ್ ಆಡಿದ್ದಾರೆ. ಸೆಕೆಂಡ್ ಹೈಯೆಸ್ಟ್ ಬಾಲ್ಸ್ ಫೇಸ್ ಮಾಡಿದವರು ಬ್ಯಾಟರ್ ಅಲ್ಲ, ಒಬ್ಬ ಬೌಲರ್ ಆಗಿದ್ದಾರೆ. ನಂಬರ್ 9 ಶ್ರೀಲಂಕಾ 238 ರನ್ಗಳಿಂದ ಹಿಂದಿದೆ. ಎಷ್ಟು ಬೇಗ 2 ವಿಕೆಟ್ಗಳನ್ನ ಪಡಿತಾರೆ ಉಳಿದ 2 ವಿಕೆಟ್ಗಳು. ಹಾಗೂ ನಂತರ ಏನು ಡಿಸೈಡ್ ಮಾಡ್ತಾರೆ ಕಾದು ನೋಡಬೇಕಾಗುತ್ತದೆ. Subscribe now to enjoy sports from across the world.